ಕುಂತಲೇ ನೀವು ದಪ್ಪಾಗ್ತೀರಂದ್ರೆ ಇದಕ್ಕೆ ಎರಡು ಮೇನ್ ರೀಸನ್ಸ್ ಇದಾವೆ. ಒಂದು, ಅವಶ್ಯಕತೆ ಇರೋಕಿನ ಜಾಸ್ತಿ ನೀವು ಫುಡ್ ಕನ್ಸ್ಯೂಮ್ ಮಾಡ್ತಿರೋದು. ಇನ್ನೊಂದು, ಅವಶ್ಯಕತೆ ಇರೋಕಿನ ಕಡಿಮೆ ನೀವು ಆ್ಯಕ್ಟಿವ್ ಇರೋದು. ಇದನ್ನು ಸರಿ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಏನು ಜಾಸ್ತಿ ಫುಡ್ ಕನ್ಸ್ಯೂಮ್ ಮಾಡೋ ಅಂತಿರಲ್ಲ ಅಲ್ಲೇ ನೀವು ಕೆಲಸ ಮಾಡಬೇಕಾಗ್ತೈತಿ. ಏನು ಓವರ್ ಪ್ರೊಸೆಸ್ಡ್ ಫುಡ್ ತಿಂತಿರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಅಂತ ಇಟ್ಕೊಳ್ಳೋಣ, ಅಲ್ಲಿ ಪೂರಿ ಆಯ್ತು, ಬೋಂಡಾ ಆಯ್ತು, ಇಂಥವು ತಿನ್ನೋ ಬದಲಿ ಇಡ್ಲಿ ಆಯ್ತು, ಅವಲಕ್ಕಿ ಇದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಹಂಗೆ ನೀವು ಮಧ್ಯಾಹ್ನದ ಊಟ ಅಂತ ಬಂದಾಗ ಬರೀ ರೈಸು ಚಪಾತಿ ಜೊತೆಗೆ ಮಿರ್ಚಿ ಬಜ್ಜಿ ಇವು ತಿನ್ನೋಕ್ಕಿಂತ ರೈಸ್ ಜೋಡಿ ಎಗ್ಸ್ ಕನ್ಸ್ಯೂಮ್ ಮಾಡಿರಿ, ರೈಸ್ ಜೋಡಿ ಚಿಕನ್ ಕನ್ಸ್ಯೂಮ್ ಮಾಡಿರಿ, ರೈಸ್ ಜೋಡಿ ಪನ್ನೀರ್ ಕನ್ಸ್ಯೂಮ್ ಮಾಡಿರಿ. ಈ ಥರನೂ ನಿಮ್ಮದು ಡಿನ್ನರ್ನು ಮೇಂಟೈನ್ ಮಾಡಿರಿ. ಆಮೇಲೆ ಆ್ಯಕ್ಟಿವಿಟಿ ಲೆವೆಲ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಬೆಸ್ಟ್ ಅಂದ್ರೆ ವಾಕಿಂಗ್ ಹೋಗ್ರಿ. 6 to 8 ಗಂಟೆ ಮಟ್ಟ ವಾಕಿಂಗ್ ಹೋದ್ರಿ ಅಂದ್ರೆ ಸೂರ್ಯನ ಕಿರಣಗಳಿಂದ ನಿಮ್ಗೆ ವೈಟಮಿನ್ ಡಿ ಲೆವೆಲ್ಸ್ನು ಇಂಪ್ರೂವ್ ಆಗ್ತಾವೆ. ವೈಟಮಿನ್ ಡಿ ಇಂಪ್ರೂವ್ ಆಗೋ ಜೊತೆಗೆ ನೈಟ್ ನಿಮ್ಗೆ ನಿದ್ದಿನೂ ಆರಾಮಾಗ್ತೈತಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ದು ಟೆಸ್ಟೋಸ್ಟೆರಾನ್ ಲೆವೆಲ್ನು ಇಂಪ್ರೂವ್ ಆಗ್ತಾವೆ.